ಬಂದು ರೀ ಬಾಗಲಕೋಟೆಗೆ ಟೈಮ್ ಕರೆಕ್ಟಾಗಿ 12:15 ಆಗೈತಿ. ನೋಡಿ ಈ ಒಳಗಿದ್ದೆ ನಾವು ಇಂದ ಮನೆಗೆ ಹೋಗೋದು ಹೆಂಗೆ ನೋಡ್ಬೇಕು ರೀ. ಯಾರಿಗಾರ ಫೋನ್ ಮಾಡ್ಬೇಕು ಹುಡುಗರಿಗೆ, ಇಲ್ಲ ಆಟೋಗೆ ನೋಡ್ಬೇಕು. ಸ್ಟೇಷನ್ಗೆ ಹೋಗಿ ಬಂದೇವ್ರಿ ಮರಳಿ ಗೂಡಿಗೆ. ನಾ ಟ್ರೈನ್ ಇಳಿದಾಗಿಂದ ಸ್ಟೇಷನ್ ಹೊರಗಡೆ ಬರುತ್ತೆ ನಾನು ಭಾಳ ಹಿಂದೆ ಬೆನ್ನ ಹತ್ತಿ ಬರತ್ತಿತ್ತು ರೀ. ಅದು ಹಸ್ಕೊಂಡಿದ್ದು ಕಾಣಿಸುತ್ತೆ. ಮತ್ತು ಅವು ಹಸ್ಕೊಂಡ ಮಾಡ್ತವಲ್ಲ ರೀ ಆ ಥರ ಭಾಳ ಆಡಿಸ್ಕೊಂತ ಹಿಂದಿಂದ ಭಾಳ ದೂರ ಬರತ್ತಿತ್ತು. ಮತ್ತು ವಾಪಸ್ ಹೋಗಿ ಒಂದು ಬಿಸ್ಕೆಟ್ ಒಂದು ಹಾಕಿದ್ದೀನಿ ರೀ, ನನ್ನ ಬೆನ್ನು ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗೆ ಅದ್ರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದಿ ನೋಡ್ರಿ. ಇದು ನೋಡ್ರಿ, ಮೊನ್ನೆ ಫಂಕ್ಷನ್ ಮುಗಿಸಿದ್ವಲ್ರಿ ನಮ್ಮ ಹಳೆಯಂದು ಹೋಳಿಗೆ ಊಟ ಮಾಡೋದು. ಆವಾಗಿಂದ ಲಾಗು. ನಾನು ಅವತ್ತು ಊರಿಗೆ ಬಂದೆ, ಅವತ್ತು ಹಿಡ್ಕೊಂಡಿದ್ದೆ. ಈಗ ವೆಲ್ಕಮ್ ಮಾಡ್ಕೊಳಕತ್ತೀನಿ. ನಾನು ಊರಿಗೆ ಬಂದೀನಿ ರೀ, ಶಿಲ್ಪಾರನ್ನ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಒಬ್ಬನೇ ಬಂದೀನಿ. ಯಾಕೆ ಬಂದೆ, ಏನಾಯ್ತು ಎತ್ತ ಅಂತ ಎಲ್ಲ ನೀವು ತಿಳ್ಕೊಬೇಕಂದ್ರೆ ಲಾಗ್ನ ಲಾಸ್ಟ್ ತಕ್ಕ ನೋಡ್ರಿ. ಇದು ಅವ್ರ ಅಜ್ಜಿ ಮನೆ ನೋಡ್ರಿ. ಅಲ್ಲಿದ್ದು ಅವತ್ತು ಶಿಲ್ಪ ಹೆಂಗೆ ರೆಡಿ ಆಗಿದ್ದಾಳಲ್ಲ, ನೀವು ನೋಡ್ರಿ. ಆಲ್ರೆಡಿ ನೋಡ್ರಿ 5 ಸೀರೆ ಆರ್ಡ್ರ್ ಅದಾವೆ. ಇಲ್ಲೊಂದು ಅದ, ಇಲ್ಲೊಂದು 2 3 ಇಲ್ಲಿ 2 ಅವ ರೀ. ಇದು ಇವತ್ತು ಮತ್ತು 3 ಇದ್ದು, ಒಟ್ಟು 8 ಸೀರೆ ಆರ್ಡ್ರ್ ಇದ್ವು. ಭಾಳ ದಿನ ಆಗಿತ್ತು ಅವ್ರು ಆರ್ಡ್ರ್ ಬುಕ್ ಮಾಡಿ. ಅದ್ರ ಸಲುವಾಗಿ ಜಲ್ದಿ ಬಂದೆ ನಾನು. ಇದ್ರ ಸಂಬಂಧ ಸ್ವಲ್ಪ ಆಮೇಲೆ ಅವ್ರಿಗೆ ಲೇಟಾಗಿ ಬರುತ್ತೆ. ಅವಾಗಿಂದೆಲ್ಲ ಇದ್ದಿದ್ದ ಆರಾಮ ಅವ್ರನ್ನ ತೋರ್ಸ್ಕೊಂಬರ್ತೀನಿ. ಸ್ವಲ್ಪ ಆರ್ಡ್ರ್ ಕಳಿಸೋದವು. ಮತ್ತು ಹಂಗೇನಿದ್ರೆ ಹೊಳೆ ಬರಾಕತ್ರಿ ನೀವು ಅಂಥೇಳಿ ಶಿಲ್ಪ. ನಾನು ಹಂಗೆ ಮತ್ತೆ ಎಮರ್ಜೆನ್ಸಿ ಬಂದೆ. ಅಲ್ಲಿ ಅವ್ರ ಮಾಮ ಅದನ್ನು ಮತ್ತು ಅವರೆಲ್ಲ ಇರ್ತಾರಲ್ರಿ ಅಲ್ಲೇ. ಇಲ್ಲ ನಾವು ಅಷ್ಟೇ ಪೆಚ್ಚಿಡ್ಬೇಕು. ಮತ್ತು 2 ದಿನ 4 ದಿನ ಜಾಗ ಬದಲಾದಂಗೆ ಅಲ್ಲಿ ಅಂಥೇಳಿ ಬಂದೇನು ರೀ. ಇಷ್ಟು ಆರ್ಡ್ರ್ ಇದು ನೋಡ್ರಿ. ಇವು ಮತ್ತು ಪಾಪ ರೊಕ್ಕ ಕೊಟ್ಟು ಈಗ ಅಲ್ಲಿ 1 ವಾರದ ಮೇಲೆ ಆತವ್ರು. ಈಗ ಅದಕ್ಕೋಸ್ಕರ 1-2 ಸೀರೆ ಬರೋವಿದ್ರೆ ಸ್ವಲ್ಪ ನಿಲ್ಸಿತ್ತು. ಎಲ್ಲ ಬಂದವು, ಕಳ್ಸಾಕತ್ತೀನಿ. ಆಮೇಲೆ ಮಧ್ಯಾಹ್ನ 3 ಕಳಿಸಿ ಬಂದೀನಿ. ಈಗ ಅವು ಇದು ಸೀರೆಗಳನ್ನು 18 ಇದ್ವು. ಈಗ ವೆಸ್ಟರ್ನ್ ಪ್ಯಾಕ್ ಮಾಡ್ಬೇಕು ನೋಡ್ರಿ. ಇದ್ರೊಳಗೆ 2 ಅವ ರೀ. ಸ್ವಲ್ಪ ಟೈಟ್ ಆಗಿದೆ ಇದು ಕವರ್. ಸ್ವಲ್ಪನಷ್ಟು ನೀಟಾಗಿ ಮಾಡೋಕೆ ಬರೋಂಗಿಲ್ಲ. ಒಟ್ಟಲ್ಲಿ ಎಮರ್ಜೆನ್ಸಿ ಕಳ್ಸಾಕಿದ್ದೀನಿ. ಹೆಂಗಾದ್ರೇನು ಸೀರೆ ಮುಟ್ಟಿದ್ರೆ ಸಾಕು ಅವ್ರಿಗೆ ನೀಟಾಗಿ. ಕವರ್ ಮೇಲೆ ಹೆಂಗಿದ್ರೆ ಸೀರೆ ಒಳಗೆ ಮಟ್ಟಿಗೆ ಸರಿ ಇರ್ಬೇಕು. 3 4 ಅದ್ರ ಡಬಲ್ 5 ಸೀರೆ. ಇದನ್ನು ನಾಳೆ ಕಳಿಸ್ಬೇಕ್ರಿ ಕೂರೆ. ಇದೊಂದು ಕೆಲಸ ನನಗೆ ಎಕ್ಸ್ಟ್ರಾ. ಮನೆ ಕೆಲಸ ಮಾಡಿ ಮತ್ತು ಇದೊಂದು ಕೆಲಸ ಮಾಡ್ಬೇಕು. ಎಷ್ಟು ದೂರದ ಸಾಲಕತ್ತಿಲ್ಲ ರೀ. ದವಾಖಾನೆ, ಮನೆ ಖರ್ಚು ಅದನ್ನು ಮುಗಿಸೋಣ. ಟೈಮ್ ನೋಡ್ರಿ 11 ಗಂಟೆ ಆಯ್ತು. ಇಲ್ಲಿನ ಕೆಲಸ ಐತೆ ಇಲ್ಲಿ ನೋಡ್ರಿ. ಇಷ್ಟು ಗಟ್ಟಿ ಚಾ ತಗೋರಿ. ಈಗ ನೋಡ್ರಿ ಫ್ರೆಂಡ್ಸ್, ಟೈಮ್ 1:30 ಆಗೈತಿ. ನಾನು ಅಂಗಡಿ ಕೆಲಸ ಮುಗಿಸ್ಕೊಂಡು ಬಂದೆ ನಾ ಮನೆಗೆ ಈಗ 1:30ಗೆ. ಏನಾಯ್ತಂದ್ರೆ ಇವತ್ತು ನಿನ್ನೆ ನಾವು ಊರಿಂದ ಬಂದೆಲ್ರಿ. ನಮ್ಮ ಮನ್ವಿತಗೆ ಫ್ಯಾಮಿಲಿ ಬಿಟ್ಟು ಬಂದೆಲ್ಲ. ಮನ್ವಿತಗೆ ಭಾಳ ತ್ರಾಸ ಆಗೈತೆ ರೀ. ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ. ಅಲ್ಲಿ ನಾವು ವಾಪಸ್ ಬಂದು ಇಲ್ಲಿ ತೋರಿಸ್ಬೇಕಂತ ಮಾಡಿದ್ವಿ. ಮತ್ತು ಅಲ್ಲಿ ಭಾಳ ತ್ರಾಸ ಮಾಡ್ಕೊಂಡಂತವ. ಹಾಗಾಗಿ ಅವರೆಲ್ಲ ನಿನ್ನೆ ಲಾಗ್ ನೋಡ್ರಿ ಗೊತ್ತಿರ್ತೈತೆ ನಿಮ್ಗೆ. ಈಗ ಮನುಗೆ ಅಲ್ಲೇ ಊರಾಗ ತೋರ್ಸಾಕತ್ತಾರು. ಪ್ರೊಸೆಸಿಂಗ್ ಎಲ್ಲ ಮುಗಿದ ಏನು ಎತ್ತಂತ ನಿನ್ನೆ ಆಲ್ರೆಡಿ ನೀವು ನೋಡಿರಿ. ಮತ್ತು ಅದು ಪ್ರೊಸೆಸಿಂಗ್ ಏನು ಇರ್ತೈತಿ ಅದೆಲ್ಲ ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ ಹಂಗೆ ಹೊಟ್ಟೆ ನೋವು ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಹೋದಾಗ. ಈಗ 2 ದಿವಸ ಹೊಟ್ಟೆನೂ ಕಡಿಮೆ ಆಗ್ಲಿಕ್ಕಂದ್ರೆ ಹೊಟ್ಟೆ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ರೆ. ಅದು ಏನಾಗೈತೆ ಅಂದ್ರೆ ಆಗಿದ್ದ ಬೇರೆ, ನಾವು ತೋರಿಸೋದು ಬೇರೆ, ಅವ್ರು ಟ್ರೀಟ್ಮೆಂಟ್ ಕೊಡೋದು ಬೇರೆ ಆಗೈತೆ, ಅದು ಆಗಿದ್ದ ಬೇರೆ ಆಗೈತೆ ರೀ. ಹಾಗಂತ ಸಡನ್ನಾಗಿ ನಾ ಇಲ್ಲಿ ಬಂದಮೇಲೆ ನಾ ಬರೋವಾಗ ಆರಾಮಿದ್ರೆ ಅವು ಸ್ವಲ್ಪ ಲೈಟಾಗಿ ಅವಾಗ ಅಂತ ನೀನು ಫಂಕ್ಷನ್ ಆಗೋಲ್ಲ ನೋಡಿರೋದ್ರೊಳಗೆ ನಮ್ಮ ಊರಾಗ ಸಲದ್ರ ಬಗ್ಗೆ ಮಾತಾಡೀನಿ. ಲೈಟ್ ಹೊಟ್ಟೆ ನೋವಿತ್ತು. ಲೇಟ್ ಆದಂಗೆಲ್ಲ ಅವತ್ತು ನಾವು ಬರೋವಾಗ ಏನು ಊಟ ಮಾಡಿರಲಿಲ್ಲ. ನಾಳೆ ಅಮಾವಾಸ್ಯೆ ಐತಿ ಹೋಗ್ಬೇಡ ಅಂತ ಮನ್ಯಾಗ ಅಂತಂದ್ರೆ. ಮತ್ತು ಅಲ್ಲಿ ನಾವೊಂದು ಸಾಲಾಗಿಲ್ಲ ಮಾಡ್ಕೊಂಡ್ವಿ ಅಲ್ರಿ. ಇಲ್ಲಿ ದುಡಿಮೆ ಮಾಡ್ಬೇಕು. ಮತ್ತು ಆಮೇಲೆ ಅಂಗಡಿ ಜಾಸ್ತಿ ಬಂದ್ ಮಾಡಿದ್ರೆ ವ್ಯಾಪಾರ ಹಾಳಾಗುತ್ತೆ, ಬಿಸ್ನೆಸ್ ಹಾಳಾಗುತ್ತೆ ಅಂಥೇಳಿ ನಾನು ಬಂದೆ ರಾತ್ರಿ. ಹಂಗೂ ಮತ್ತು ಅವ್ರ ಮಾಮ ಅದನ್ರಿ, ಅವ್ರ ಅಜ್ಜಿ ಅದರಲ್ಲಿ ತೋರ್ಸಕತ್ರ ಅಂಥೇಳಿ ತೋರಿಸ್ತೀವಿ ಹೋಗಂತ ಅವರು ಅಂದ್ರಿ. ಮತ್ತು ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡು ಕುಂದಿರ್ತೀರಿ, ಮತ್ತು ದುಡಿಯೋದು ಬಿಟ್ಟರೆ ಏನೈತಿ ಅಂಥೇಳಿ ನಮಗೂ ಅದನ್ನು ನಮ್ಮ ಅಂಗಡಿಯಿಂದನೇ ನಮ್ಮ ಮನೆ ನಡೆಯೋದು. ಹಾಗಾಗಿ ನಾನು ಬಿಟ್ಟು ಬಂದೆ ರೀ. ಈ ಕಡೆ ಬಂದೀನಿ ರೀ. ಈ ಕಡೆ ನನಗೂ ಸಮಾಧಾನ ಆಗಿಲ್ಲ. ಒಟ್ಟು ಅಲ್ಲಿ ಮನೆಯಿಂದ ಬುತ್ತಿ ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಏನೂ ತಿಂದಿಲ್ಲ. ಹಂಗೆ 9:30 ಆಗೈತಿ. ಯಾವಾಗ ಮನ್ಯಾಗ ಫೋನ್ ಮಾಡಿದಾಗ ಹಿಂಗೆ ಹಾಸ್ಪಿಟ್ಲಿಗೆ ಜಸ್ಟ್ ಹಿಂಗೆ ಬಂದ್ವಿ ಅಂತಂದ್ರೆ. ಆಮೇಲೆ
ಮನೆಗೆ ಹೋಗಿ ಹಚ್ತೀನಿ ಅಂತ ಹೇಳಿದ್ರೆ 12 ಗಂಟೆಗೆ ಫೋನ್ ಹಚ್ಚಿ ಡೀಟೇಲ್ ಎಲ್ಲ ಹೇಳಿದ್ರು. ಅಂದ್ರೆ ಭಾಳ ಬೇಜಾರಾಯ್ತು. ಮತ್ತು ಬರ್ಲೇನು ಹೆಂಗೆ ಅಂತಂದೆ. ಮತ್ತು ಬೆಳಗ್ಗೆ ಆಗಲ್ಲಿ ಕಾಲ್ ಮಾಡಿದಾಗ ಇಲ್ಲ ನಾರ್ಮಲ್ ಅದಾನ ಈಗ ಹಿಂಗೆಲ್ಲ ಆಗೈತೆ ಅಂತ ಹೇಳಿದ್ರು. ನಮ್ಮ ಮನೆಗೆ ತಗೋತಾರ ಕಾಮಣಿ ಆಗೈತೆ ಅಂತ್ರಿ, ಹಳದಿ ಕಾಮಣಿ. ಇಂಗ್ಲೀಷ್ನಾಗ ಏನಂತೀರಿ ನಾವು ಅದಕ್ಕೆ, ಜಾಂಡೀಸ್ ಹೀಗೆಲ್ಲ ಆಗೈತೆ ರೀ. ನಾ ಹೋಗ್ಬೇಕಂತ ಮಾಡಿದ್ದೆ ಬೆಳಗ್ಗೆ. ಈಗ ಮತ್ತೆ ಯಾಕೆ ಬರ್ತೀವಿ ಬಿಡು, ಮತ್ತು ನೀನು ಬಂದು ಇಲ್ಲಿ ಕುಂತ್ರ ಮತ್ತು ಅಂಗಡಿಗೆ ಬಂದ್ ಆಗ್ತದೆ, ರಿಪೀಟ್ ಅನ್ನಿಸ್ಬಂದು ನಿಮಗೆ. ಹಾಗಾಗಿ ಸ್ವಲ್ಪ ಬೇಡ, ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಇಲ್ಲೇ ಅಂತ ಹೇಳಿದ್ಲು. ನಿಜ ಹೇಳ್ತೀನಿ ರೀ, ನೀನು ಅಲ್ಲಿ ರಾತ್ರಿನೂ ಊಟ ಮಾಡಲಿ, ಹಂಗೆ ಮಾಡ್ಕೊಂಡು ಬೆಳಗ್ಗಿನ ಏನಿಲ್ಲ ರೀ. ಈಗ ಯಾಕೋ ಮತ್ತು ಭಾಳ ಸುಸ್ತಾಗೈತಿ, ಬರೀ ನೀರು ಕುಡಿದು ಇಡೋದಾಗೈತಿ. ಈಗ ಕಲ್ಲಂಗಡಿ ಅಂತ ತೊಗೊಂಬಂದಿನಿ ರೀ. ಕಲ್ಲಂಗಡಿ ಅಂತಿಂದ ಸ್ವಲ್ಪ ಸಮಾಧಾನ ಮಾಡ್ಕೊಂಡೇನಿ ರೀ, ಯಾಕೋ ಸಂಗೈತಿ ಆಗತೈತಿ. ಮತ್ತು ಆಗೈತಿ. ನಾವು ಮಧ್ಯಾಹ್ನ ಊಟ ಮಾಡತ್ತೀನಿ. ರಾತ್ರಿ ಅನ್ನ ಐತ್ರಿ. ಈ ಕೆಂಪಿರಿ ಬಂದು ಭಾಳ ಕಾಡಕತ್ಬಿಟ್ಟವ್ರಪ್ಪ, ಏನು ಮಾಡ್ಬೇಕು ಗೊತ್ತಾಗಲ್ದು. ಇದಕ್ಕೆ ನಾ ಕುಕ್ಕರ್ ಸ್ವಲ್ಪ ಟೈಟಾಗಿ ಮುಚ್ಚಿಲ್ಲ. ನಾ ಈ ವಿಷಯೊಳಗೆ ನಂಗೆ ಸ್ವಲ್ಪ ಜಗ್ಗು ಬೈತಿದ್ಲೆ, ನೀವು ಕರೆಕ್ಟಾಗಿ ಏನು ಮುಚ್ಚಂಗಿಲ್ಲ ಅಂಥೇಳಿ. ಅದು ನಾ ಟೈಟಾಗಿ ಕುಕ್ಕರ್ ಮುಚ್ಚಿಲ್ರಿ, ಇರಿಬಿ ಆಗಿಬಿಟ್ಟವು. ಸೈಡ್ ಉಂತೀನಿ. ಮನೆ ಕೊಟ್ಟಿದ್ದು ಕಡಕ್ ರೊಟ್ಟಿ ಅದಾವ್ರಿ ಇನ್ನೂ ಸ್ವಲ್ಪ, ಅದನ್ನು ಈ ಕಡೆ ಮತ್ತು ಹತ್ತಿ ಹೊರಜಿ ಉಂಟಲ್ಲ ಎಗ್ ಬುರ್ಜಿ ಮಾಡ್ಕೊಂಡೀನಿ ರೀ. ಇನ್ನೂ ಸ್ವಲ್ಪ ಕಾಳು ನೆನಕೊಂಡು ಸ್ವಲ್ಪ ಏನಿದೆ, ಸ್ವಲ್ಪ ಉಳಿದಿದ್ದು ಅವನು ಸ್ವಲ್ಪ ಹಾಕ್ಕೊಂಡು ಬಡಿಬೇಕು ರೀ. ಯಾಕಂತಂದ್ರೆ ನಾವು ಹೊರಗಿಂದ ಗೊತ್ತಾಯ್ತಲ್ಲ, ಹೊರಗೆ ಊಟ ಕಮ್ಮಿ ರೀ ಭಾಳ ಮಾಡೋದು. ಹೀಗಾಗಿ ಇದು ಕೊಡಕ್ಕೆ ಒಂದು ಭಾಳ ಅನುಕೂಲ ಅದು. ಮನೆ ನಮ್ಮ ಒಂದು ಫಂಕ್ಷನಾಗ ಹೋಗಿವಿ, ಹಾಕಿ ಕಳ್ಸ್ಯಾರ ಅವರು, ಕೊಟ್ಟು ಕಳ್ಸ್ಯಾರ. ಬರೆಲ್ಲ ಊಟ ಮಾಡೋಣ. ಹಿಂಗದ ನೋಡ್ರಿ ನನ್ನ ಊಟ. ಮತ್ತು ರಾತ್ರಿ ಇವತ್ತು ಆದ್ರೆ ಮಾಡ್ಕೊತೀನಿ, ಬೇಸರ ಆಗೈತಿ. ಬಟ್ಟೆ ಬೇರೆ ಅದಾವ್ರಿ, ಹೊಕ್ಕೊಳ್ಳು ಭಾಳ ಅದಾವೆ. ರಾತ್ರಿ ಬಂದು ಬಟ್ಟೆ ಹೋಗ್ಕೊಂಡ್ರತ್ತ ನೋಡೋಣ, ಟೈಮ್ ಸಿಕ್ತು ಮಾಡ್ಕೊತೀನಿ. ಇಲ್ಲಕಂದ್ರೆ ಎಗ್ ರೈಸ್ ತಂದು ತಿಂದು ರಾತ್ರಿ ಬಟ್ಟೆ ಹೋಗ್ಕೊತೀನಿ ರೀ. ಮಳೆ ಬಂತು ಬಾಗಲಕೋಟೆಗೆ ಇವತ್ತು, ಫೆಬ್ರವರಿ ತಿಂಗಳಾಗ ಮಳೆ. ಮಳೆ ಬೇಷ ಆತ್ರಿ. ಇದು ಮ್ಯಾಲೆ ಬುಟ್ಟಿ ಇಲ್ಲಿ ಇಟ್ಟಿದ್ವಿ, ಗಾಳಿಗೆ ಬಿದ್ದತ್ರಿ. ಅದು ತಂಪು ವಾತಾವರಣ. ನಿನ್ನೆ ಮೊನ್ನೆ ಯಾವ ಊರಾಗೆಲ್ಲ ಮಳೆ ಆಗೈತಿ ಕಮೆಂಟ್ ಮಾಡಿರಿ. ನಮ್ಮ ಊರಾಗಂತೂ ಮಳೆ ಆತು. ಇಲ್ಲಿ ಒಂದು 10-15 ನಿಮಿಷ ಆತ್ರಿ. ಹಾಗೆ ಸ್ವಲ್ಪ ಒಂದರ ಸಲ ಗದ್ಲಿಸ್ತು, ಗುಡುಕ್ ಅಂತಾರಲ್ಲ ಆ ಟೈಪ್ ಆಯ್ತು. ಹರ್ನಳಿಗೆ ನೀರು ಬೀಳ್ತಾರೆ. ಒಂದು ರೋಡ್ ಎಷ್ಟು ಆತು, ಒಂದು 15 ನಿಮಿಷ ಆಮೇಲೆ ಮತ್ತೆ ಜಳ ಸ್ಟಾರ್ಟ್ ಆಯ್ತು. ಮಳೆ ಆಗಿದ್ದಲ್ಲ ರೀ, ಸ್ವಲ್ಪ ವಾತಾವರಣ ಹಂಗೈತೆ ನೋಡ್ರಿ. ಮಳೆ ಇಲ್ಲಿ ಅಷ್ಟಾಗೈತೆ ರೀ, ಬಾಗಲಕೋಟೆಗೆ ಆಗಿಲ್ಲ ಅಂತ, ನವನಗರಾಗ ಅಷ್ಟಾಗೈತಿ. ನಾ ಲೈವ್ ಒಂದಿದ್ದು ಫೇಸ್ಬುಕ್ ಒಳಗೆ ಭಾಳ ಮಂದಿ ಕೇಳ್ಯಾರ, ಇಲ್ಲ ಇಲ್ಲಿ ಮರ ಇಲ್ಲಿ ಯಾವ ಬಾಗಲಕೋಟೆಗೆ ಆಗೈತೆ ಮಳೆ ಅಂತ ಕೇಳತ್ತಿದ್ರೆ. ನಗರನಾಗ ಆಗೈತೆ ರೀ, ಈ ಕಡೆ ಗುಡ್ದಾಗ ನವನಗರ, ಈ ಕಡೆ 38 ಸೆಕ್ಟರ್ ಮುಚ್ಕಂಡ್ಯಾಗ ಸ್ವಲ್ಪ ಆಗೈತಿ. ಸ್ವಲ್ಪ ಹರ್ನಡಿಗೆ ನೀರು ಅಂತಾರೆ ರೈಸ್ ನೀರು ರೋಡ್ ಹೆಂಗೆ ಆಗೈತೆ ನೋಡ್ರಿ. ಒಂದು 5 ನಿಮಿಷ ಆತು. ಸ್ವಲ್ಪ ಗುಡುಗು ಗದ್ಲಿಸ್ದಂಗೆ ಆಯ್ತು 1-2 ಸಲ. ಕ್ಲೈಮೇಟ್ ಎಷ್ಟು ಕೋಲ್ಡ್ ಇದೆ ಅಂದರೆ ಸ್ವಲ್ಪ ಮಳೆ ಆದರೆ ಎಷ್ಟು ಶಾಂತಾಗಿ ತಂಪಾಗೈತೆ. ತಂಪಾಗೈತೆ. 6 ಗಂಟೆ ಆಯ್ತು ಟೈಮು. ನಮ್ಮ ಮೀಟಿಂಗ್ ಇರ್ತಾರೆ ಸಂಜೆ ಮೀಟಿಂಗ್. ಈ ಹುಡುಗರು ನೋಡ್ರಿ ಚಾ ಕುಡಿಯಾಕೆ ಬಂದಿದ್ರು. ಒಂದು ಕೈಯಾಗ ಸ್ಪೀಕರ್ ತೊಗೊಂಬಂದಾರೆ. ಅದನ್ನು ಟೈಮ್ ಪಾಸಿ ಕೈಯಾಗ ಹಚ್ಕೊಂಡು ಅಡ್ಡಾಡ್ತಾರೋ ಸಣ್ಣದು. ಅದಕ್ಕೇನೋ ಅಂತಾರಪ್ಪ ಇಂಗ್ಲೀಷ್ ಹೇಳಕ್ಕೆ ಬರಾಕತ್ತಿಲ್ಲ ನನಗೆ. ಅದು ತೊಗೊಂಡು ಹಾಡ ಹಚ್ಚಣ್ಣಂಗೆ ಕಾಡ್ಸಾಕತ್ತಿದ್ರು. ಹಾಡ ಜೋರು ಹಚ್ಚಿ ಇಟ್ಟಿದ್ರು. ನೀನೇ ಇಂಥದ್ದು ತಗೋ, ಮಂದಿ ಸೌಂಡ್ ಆಗ್ತೈತಿ, ಹಾಡ ಕೇಳೋಕಾರ ಬರ್ತಾರೆ, ನಿನಗೂ ಬೇಜಾರಾಗೋದಿಲ್ಲ, ಅದ್ರಾಗ ಫೋನಾಗೂ ಮಾತಾಡ್ಬೋದು, ಬ್ಲೂಟೂತ್ ಕನೆಕ್ಟ್ ಇರ್ತೈತೆ ಅಂಥೇಳಿ ನನಗೆ ಭಾರಿ ಸೌಂಡ್ ಇತ್ತು ರೀ. ಅದು ಚಾರ್ಜಿಂಗ್ ಏನೇ ಮಾಡೋದು ಅಂತ. ಈ ಕಾರ್ನಾಗ ಎಲ್ಲರ ಬೈಕ್ನ ಹೋಗೋ ಹೊತ್ನಾಗ ಭಾಳ ಅನುಕೂಲ ಆಗೈತೆ ರೀ ಹಾಡ ಕೇಳಕ್ಕೆ. ಇದು ಗ್ಯಾಸ್ ಸ್ಟವ್ ಬಟನ್ನ ಮುರಿದ್ಬಿಟ್ರಿ, ಭಾಳ ದಿವಸದೈತಿ ಇದು. ನನ್ನ ಜೀವನನ ಹಿಂಗೆ ಎಂತ ಹಣೆ ಬರ ನೋಡು. ಇವು ನಮ್ಗೆ ಹಾಕವನಂತ ನನಗದ ಜೀವನ ಸಾಕಾಗ್ಬಿಟ್ಟೈತಿ. ಇದು ನೋಡ್ರಿ ಬಟನ್ ಸ್ಟವ್, ಗ್ಯಾಸ್ ಅಂತೀವಿ, ಗ್ಯಾಸ್ ಸ್ಟವಿನ ಬಟನ್ ಆಟೋಮೆಟಿಕ್ಕಾಗಿ ಅದು ಹೆಂಗೆ ಗೊತ್ತಿಲ್ಲ ಮುರಿದು ಕೈಯಾಗ ಬಂದುಬಿಡ್ತೀರಿ. ನೋಡ್ತಿರ್ಬೋದು ನೀವು ಅಲ್ಲಿ ಒಳಗಡೆ ಸ್ಪ್ರಿಂಗ್ ಇರ್ತೀರಿ. ಅದು ಹಿತ್ತಾಳೆ ಭಾಳ ಡೇಂಜರ್ ಇರುತ್ತೆ. ಅದನ್ನು ನಾನು ಧೈರ್ಯ ಮಾಡಿ ಕಡೆ ಬಲ್ಲಿ ಫ್ರೆಂಡ್ಸಿಂದ ಆ ಥರ ಯಾರು ವಿಷಯ ಕೈಯಾಗ ಬಂದುಬಿಟ್ಟೈತೆ. ಅದು ಈಗ ಭಾಳ ಅಂಜಿಕೆ ಬರೋದು ನನಗೆ. ಈ ಕಡೆ ಸ್ಟವ್ ಇದೆ ಅಲ್ರಿ, ಅದು ಎರಡೂ ಅದನ್ನು ಆಫ್ ಇಟ್ಕ್ಯಾರ.
ಈ ಕಡೆ ಚಾ ಎಮರ್ಜೆನ್ಸಿ ಚಾ ಅಂತ ಬಂದರು. ಮತ್ತು 8:20 ಆಗಿತ್ತು ಆಲ್ರೆಡಿ. ಅದು ನನ್ನ ಅಂಗಡಿ ಬಂದ್ ಮಾಡೋ ನನ್ನ ಟೈಮ್ ಚಲೋ ಐತ್ರಿ. ಅಂಗಡಿ ಬಂದ್ ಮಾಡೋ ಟೈಮ್ಗೆ ಆ ಥರ ಆಯ್ತು. ಈ ಕಡೆ ಅದನ್ನು ಚಾಲು ಇಟ್ಕೊಂಡು ಸ್ವಲ್ಪ ಚಾ ಬಿಸಿ ಮಾಡಿ ಅವ್ರಿಗೆ ಅಷ್ಟೇ ಕೊಟ್ಟು ಅಂಗಡಿನ ಬಂದ್ ಮಾಡಿಬಿಟ್ಟೆ ರೀ. ಎಕ್ಸ್ಟ್ರಾ ಒಂದು ಸ್ಟವ್ ಇಟ್ಕೊಂಡಿದ್ದೀನಿ ನಾ. ಇದು ಮೋದಿಜಿಯವ್ರು ಕೊಟ್ಟಂಥ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗೆ ಕೊಟ್ಟಿದ್ದಿದೆ. ಇದು ಎಕ್ಸ್ಟ್ರಾ ಹಂಗೆ ಅಂಗಡಿಯಾಗ ಹಂಗೆ ಇತ್ತು. ಮೊದಲು ನಮ್ಮ ಮನ್ಯಾಗ ಯೂಸ್ ಮಾಡ್ತಿದ್ವಿ. ಈಗ ಮನೆ ಒಳಗೆ ಅದು 3 ಒಲಿ ತೊಗೊಂಡು ಅಲ್ಲಿ ತರಿಸ್ಯಾಡ್ರಿ ಶಿಲ್ಪ. ಅದು ಬಂದಮೇಲೆ ಇದನ್ನು ಅಲ್ಲೇ ಅಂಗಡಿಯಾಗ ಇಟ್ಟಿದ್ವಿ. ಈಗ ಅದನ್ನು ಕಿತ್ತು ಇದನ್ನು ಜೋಡಿಸ್ಕೊಂಡೆ ರೀ ನಾನು. ಯಾಕಂದ್ರೆ ಎಕ್ಸ್ಟ್ರಾ ಅಂಗಡಿಯಾಗ ಐತಿ ಅಂತ ಚಲೋ ಆಯ್ತು. ನಾನು ರೆಡಿ ಮಾಡ್ಕೊಂಡು ನೋಡ್ರಿ, ನಾನು ಪಿಟ್ ಮಾಡ್ಕೊಂಡು ಎಲ್ಲ ಎರಡೂ ಗ್ಯಾಸ್ ಇದು ಐತೆ ನೋಡಿರಿ ಹಳಿದು. ಇದನ್ನು ತೊಳೆದು ಮತ್ತು ಇದನ್ನು ಕ್ಲೀನ್ ಮಾಡಿಕೊಂಡು ಸಟ್ ಮಾಡ್ಕೊಂಡು ಈ ಕೆಲಸ ಎಲ್ಲ ರಂಪ ರಾಡಿ ಹಿಡಿದ್ರಿ. ಒಂದು ½ ಆನ್ ಅವರ್ ಎಕ್ಸ್ಟ್ರಾ ಕೆಲಸ ಆಯ್ತು. ಅಲ್ಲಿ ಮನ್ಯಾಗ ನೋಡ್ರಿ ಆ ಥರ. ಇಲ್ಲಿ ಮನ್ಯಾಗ ಯಾರು ಟೆನ್ಷನ್ ಇಲ್ಲಪ್ಪ, ಅಂಗಡಿ ದುಡಿದು ಮನೆಗೆ ಹೋಗಿ ಊಟ ಮಾಡಿ ಮಕ್ಕೊಂಡ್ವಿ ಅನ್ನಂಗಿಲ್ಲ ರೀ. ಈ ಥರ ಏನಾದ್ರು ಸಮಸ್ಯೆಗಳು ಬರ್ತಿರ್ತಾವೆ. ನನಗದು ಒಂದೊಂದು ಸಲ ನನಗೆ ಯಾಕೆ ಈ ಥರ ಬರ್ತಾವೆ ಅನ್ಸುತ್ತೆ. ನನಗದು ಜಾಸ್ತಿ ಮಾತಾಡೋಕ್ಕಾಗಲ್ಲ ಶಿಲ್ಪನಷ್ಟು. ಯಾಕಂತಂದ್ರೆ ಗೋಳ್ ಕೇಳಿ ಸಾಕಾಗಿರ್ತದೆ ನಿಮಗೂ, ಅದಷ್ಟು ಹೇಳೋಂಗಿಲ್ಲ. ಈ ಥರ ಆಗಿತ್ತು ನೋಡ್ರಿ ಅದು. ಆ ಥರ ಕಿತ್ಕೊಂಡು ಬಂದಿದ್ದು ಕೈಯಾಗ. ಇದು ಕ್ವಾಲಿಟಿ ರೀ, ಟಕ 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 ಅನ್ನೈತ್ರಿ ಅದು. ಇದು ಕ್ವಾಲಿಟಿ ಐತ್ರಿ. ಇದು ನಾವು ಅವಾಗ 16 ರೂಪಾಯಿ ಕೊಟ್ಟು ತೊಗೊಂಡಿದ್ದು, 1600 ಕೊಟ್ಟು. ಇವೇನು ಹಂಗೆ ರೀ, ಏನರ ವೇಟ್ ಹಿಡಿಯಂಗಿಲ್ಲ. ಇದು ಜಸ್ಟ್ ಸ್ಟೇಪ್ನಿ ಇದ್ದಂಗೆ ಅಡ್ಜಸ್ಟ್ಮೆಂಟ್ ಇರೋದು. ಈಗ ಅಡ್ಜಸ್ಟ್ಮೆಂಟ್ ಎಮರ್ಜೆನ್ಸಿ ಈಗ ಮತ್ತು ಅಂಗಡಿ ಬಂದ್ ಮಾಡೋದೇನು ಅಂತೇಳಿ ಅದನ್ನು ಪಿಟ್ ಮಾಡ್ಕೊಂಡ್ರಿ, ಸೆಟ್ ಮಾಡ್ಕೊಂಡೀನಿ. ಈಗ ಬೆಳಗ್ಗೆ ಅದನ್ನು ಬಿಟ್ಟು ಇನ್ನೊಂದು ಐತಲ್ಲ ರೀ ನಂದು ಮೊದಲಾಗಿಂದ, ಅದನ್ನು ಹೋಗಿ ನಾಳೆ ರಿಪೇರಿ ಮಾಡಿಸ್ಕೊಂಡು ಬರ್ಬೇಕು ರೀ. ಹಾಕಿ ಕೊಡ್ತಾರೆ ಅದನ್ನು. ಒಂದು 100-200 ರೂಪಾಯಿ ತೊಗೋತಾರೆ ಏನೋ ಗೊತ್ತಿಲ್ಲ. ಇದನ್ನು ಹೊಸದು ಹಾಕಿಸ್ಕೊಂಡು ಬರ್ಬೇಕು ನೋಡ್ರಿ ನಾಳೆ. ಈ ಥರ ಅದ ರೀ ನನ್ನ ಪರಿಸ್ಥಿತಿ. ಊರಾಗ ನೋಡಿದ್ರೆ ಹುಡುಗರಿಗೆ ಆರಾಮಿಲ್ಲ, ನನ್ನ ಅಂಗಡಿ ಸಮಸ್ಯೆ ನೋಡ್ರಿ. ಈ ಥರದವು ಸಮಸ್ಯೆಯೇ ಜೀವನ. ಆದರೂ ಎಲ್ಲ ಮೆಟ್ಟಿ ನಿಂತಾಗ ನಾವು ಗಂಡ್ಸು ಅನ್ಸ್ಕೊತೀವಿ. ಬಂದಿದ್ದು ಬರಲಿ, ಆ ಭಗವಂತನ ಕೃಪೆ ನಮ್ಮ ಮೇಲೆ ಇರಲ್ಲ ಅಂತ ಹೋಗೋದು ನೋಡ್ರಪ್ಪ. ಮೊನ್ನೆ ಹೊರಗಿನ ಜನ ಕಳ್ಸ್ಯಾರ್ರಿ. ಮತ್ತು ಲೋಕಲ್ ಎಸ್ ಪಿ ಸರ್ ನಡ್ಕೊಂತ ಹೊಂಟಾರ್ರಿ ಬಿಸಿಲಾಗ. ಈ ಪೊಲೀಸ್ ಪಥಸಂಚಲನ ಯಾಕಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಫುಲ್ ಟ್ರೆಂಡಿಂಗ್ ಆಗಿರೋ ನ್ಯೂಸ್ ಅಂತಂದ್ರೆ ನಮ್ಮ ಬಾಗಲಕೋಟೆದು. ಮೊನ್ನೆ ಶಿವಾಜಿ ಮೂರ್ತಿಗೆ ಕಲ್ಲು ತೂರಾಟ ನಡೆದು ಗಲಾಟೆ ಆಗಿತ್ತಲ್ರಿ. ಗಲಾಟೆ ಅಂತ ಒಂದು ಪ್ರಕರಣ ಆಗಿತ್ತಲ್ರಿ. ಆ ಪ್ರಕರಣ ಸಲುವಾಗಿ ಈ ಥರ ಬಂದೋಬಸ್ತ್ ನಡೆದವ್ರಿ ಬಾಗಲಕೋಟೆ ಒಳಗೆ. ಮೊದಲ ಈಗ ವ್ಯಾಪಾರದ ಭಾಳ ಸಮಸ್ಯೆ ಆಗಿಬಿಟ್ಟೈತ್ರಿ ನಮಗೆಲ್ಲ ಈಗ. ಯಾಕಂದ್ರೆ ಎಲ್ಲ ಸ್ಟ್ರೈಕ್ ಬಂದ್ ಅಂತ ಹೇಳಿಬಿಟ್ರೆ ಜನ ಹೊರಗೆ ತಿರ್ಗಂಗಿಲ್ಲ. ಆಮೇಲೆ ಬಾಗಲಕೋಟೆ ಸ್ಟ್ರೈಕ್ ಐತೆ ಅಂತೇಳಿ ಹಳ್ಳಿ ಜನ ಮತ್ತು ಮೇನ್ ಬರೋಂಗಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗೈತಿ. ಇವರು ರ್ಯಾಲಿ ನಡ್ಸಾಕತ್ತಾರೆ ಈಗ. ಮತ್ತು ಏನು ತೊಂದರೆಗಳಾಗಬಾರ್ದು. ಈಗ ನಾಳೆ ನಾಡ್ದೊಳಗೆ ಹಿಂದೂ ಮಹಾಸಭೆ ಅಂತ ಮಾಡ್ತೀವಿ ಅಂತೇಳಿ BJP ಕಾರ್ಯಕರ್ತರು ಒಂದು ನ್ಯೂಸ್ ಕೊಟ್ಟಾರು. ಹಾಗಾಗಿ ಇವ್ರು ಸಾಹೇಬರು ಈಗ ಬೇರೆ ಹೊರಗಿನ ರಾಜ್ಯದಿಂದ ಕೂಡ CRPFದವ್ರನ್ನೆಲ್ಲ ಕರೆಸ್ಯಾರು ಬಂದೋಬಸ್ತ್ ಸಂಬಂಧ. ಹಾಗಾಗಿ ಈ ರ್ಯಾಲಿ ನಡೆದು ನೋಡ್ರಿ. ನಮ್ಮ ಅಂಗಡಿ ಮುಂದೆ ಆಶೆ ನಡೆದಿತ್ತು. ಇಡೀ ಬಾಗಲಕೋಟೆ ನವನಗರ ವಿದ್ಯಾಗಿರಿ ಒಳಗೆಲ್ಲ ರ್ಯಾಲಿ ನಡೆಸೋರು ಕಂಟಿನ್ಯೂ 2-3 ದಿವಸದಿಂದ. ನಾನು ಒಂದು ಕ್ಲಿಪ್ ತೊಗೊಂಡೆ ರೀ. ನಮ್ಮ ಅಂಗಡಿ ಮುಂದೆ ಆಶೆ ಹೊಂಟಿತ್ತಲ್ರಿ ರ್ಯಾಲಿ. ಹಾಗಾಗಿ ಕೆಲಸ ಎಲ್ಲ ಮುಗಿದ್ರಿ. ಕೆಲಸ ಮುಗಿಸ್ಕೊಂಡು ಮಕ್ಕಳಾದಿದ್ದೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನಾನು ಏನಂತಂದರೆ ನಮ್ಮ ಮನ್ವಿತಾಗ ಆಲ್ರೆಡಿ ಈಗ ಜಾಂಡೀಸ್ ಆಗೈತೆ ಅಂತ ಗೊತ್ತಾಗೈತಲ್ಲ, ಕಾಮನ್ ಆಗೈತ್ರಿ ಅವನಿಗೆ. ಅದರಿಂದ ನಾನೇನಂತಂದೆ, ಅವತ್ತು ನಾನು ಊರಿಗೆ ಬರೋ ದಿವ್ಸನ ಅಲ್ಲೇ ಊರಾಗ ತೋರ್ಸೋಣ ಬಂದ್ಬಿಡು ಅಂತಂದೆ. ಯಾಕಂದ್ರೆ ಇಲ್ಲೇ ತೋರಿಸಿದ್ರಿ 2-3 ಸಲ ತೋರಿಸಿದ್ವಿ. ಅವ್ರು ಬರೀ ಜ್ವರ ಬರೋ ಸಂಬಂಧ ಅವ್ನು ಯಾವಾಗ ಆ್ಯನ್ಯುವಲ್ ಡೇ ಮುಗಿತು ಅವತ್ತು ಸ್ಟಾರ್ಟ್ ಇತ್ತು ನಾವು ಹೊಟ್ಟೆ ನೋವು ಅನ್ನತ್ತಿದ್ದ. ಇರ್ಲಿ ಬಾ ಅಂತ ಅವತ್ತು ಆ್ಯನ್ಯುವಲ್ ಡೇ ಖುಷಿಯಿಂದ ಕರ್ಕೊಂಡು ಹೋಗಿದ್ವಿ ಅವಾಗ. ಆದರೆ ಅವತ್ತಲ್ಲಿ ಹೊರಗೆ ಬರೋಣ ಚಲೋ ಮಾಡಲ್ರಿ. ಅವತ್ತಿಂದ ಸ್ಟಾರ್ಟ್ ಆಗಿತ್ತು ಅವನಿಗೆ. ಹೆಚ್ಚು 15-20 ದಿವಸ ಆಗಿತ್ತು. ಚಲುವಾಗನ ಈಗ ಊರಾಗ ಅವತ್ತು ಬಿಡ್ಲಾಕ್ ಬರಲಾರ್ದಂಗಿದ್ರಿ. ಯಾಕಂದ್ರೆ ಇವರು ಚಿಕ್ಕಮ್ಮನ ಮಗನ ಮೊನ್ನೆ ಅದು ಊಟ ಮಾಡೋದು ಪದ್ಧತಿ ಒಂದು ಕಾರ್ಯಕ್ರಮ ಮಾಡಿದ್ವಲ್ರಿ, ಹೆಣ್ಣು ಕೊಟ್ಟು ಹೋಗೋದು. ಅದು ಬಿಡ್ಲಾರ್ದಂಗಿತ್ತು. ಯಾಕಂತಂದ್ರೆ ಅವರು ಅವಂಗ ಹುಡುಗ ಅಪ್ಪ ಇಲ್ಲಲ್ರಿ. ಆಮೇಲೆ ರೇಣುಕಾ ಗೊತ್ತಲ್ಲ ನಿಮಗೆ, ಇಲ್ಲೆಲ್ಲ ಬಂದು ನಮ್ಗೆ ಎಷ್ಟು ಹೆಲ್ಪ್ ಮಾಡ್ಯಾಳ. ಮತ್ತು ಹೋಗಬೇಕಾಯ್ತು. ಮ್ಯಾನೇಜರ್ ಫೋನ್ ಹಚ್ಚಾಕತ್ತಿದ್ರು. ಏನೇ ಹೇಳಿದ್ರು ಅವ್ರಿಗೂ ಸಾಕಾಗಿಬಿಟ್ಟೈತೆ ರೀ. ನಿಮ್ಗೆ ನೋಡೋ ಇವರಿಗೂ ಕೂಡ ಅದೇ, ನಮ್ದು ಆರಾಮಿಲ್ಲ ಆರಾಮ ತಪ್ಪೈತೆ, ಅದು ಆಗೈತಿ ಇದಾಗೈತೆ ಅನ್ನೋದು ನಿಮ್ಗೆ ಎಷ್ಟು ಬೇಜಾರಾಗೈತೆ ನನಗಂತೂ ಗೊತ್ತೇ, ನನಗೆ ಅರ್ಥ ಆಗುತ್ತೆ. ಆದರೆ ನಮ್ಮದು ಸಿಚುವೇಶನ್ ಹೆಂಗಿರುತ್ತೆ ಹಂಗೆ ವಿಡಿಯೋ ಹಾಕ್ತಿರ್ತೀವಿ. ಹಾಗಾಗಿ ಅವ್ರಿಗೂ ಅದು ಇದ್ದಿದ್ದ ಅದಕ್ಕೇನಾಗುತ್ತೆ ಅಂತೇಳಿ ನಮ್ಮ ಅತ್ಯಾರ ಅಂತಂದ್ರೆ ಹಾಗಾಗಿ ನಾವು ಹೋದ್ವಿ ರೀ. ಆಮೇಲೆ ಜಡ್ ಹೆಂಗೆ ಗೊತ್ತಂದ್ರೆ ಅದು ಮತ್ತು ಕಾಮನ್ ಮೇಲೆ ಹಂಗೆ ಅಲ್ರಿ. ಅವ್ಗೆ ಯಾವಾಗ ಹೊಟ್ಟಿನೂ ಊಟ ಮಾಡಿಸ್ತೀವೋ ಅವಾಗ ಹೊಟ್ಟಿನೂ ಸ್ಟಾರ್ಟ್ ಆಗುತ್ತೆ, ಇಲ್ಲ ವಾಮಿ ಸ್ಟಾರ್ಟ್ ಆಗುತ್ತೆ. ಅವ್ರು ಚಾಲೂ ಹಾಕಿಬಿಡ್ತೀವಿ ಮನ್ವಿತಾಗ. ಅವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ 3 ದಿವಸ ಬರೀ ಎಳ್ನೀರು ಮೇಲೆ ಅದನ್ರಿ. ಇಲ್ಲಿ 2 ದಿವಸ ಹಂಗೆ ಇದ್ದ.
ದವಾಖಾನೆ ಹೋಗ್ಬೇಕಂದ್ರೆ ನಮ್ಮ ಮಿಡ್ಲ್ ಒಂದು 5 ಥರ ಬಂದುಬಿಡುತ್ತೆ, ಸಂಡೇ ಬಂದುಬಿಡುತ್ತೆ. ಹಾಗಾಗಿ ಅವಂಗೆ ಅಲ್ಲೇ ಅದು ಆ್ಯಕ್ಚುಲಿ ಸೋಮವಾರ ಐತ್ರಿ ಅದು. ಸೋಮವಾರ ಅವತ್ತೆಲ್ಲ ಮುಗಿದು ಸಂಜೆ ಫಂಕ್ಷನ್ ಮುಗಿದ್ಮೇಲೆ ರಾತ್ರಿ ಚಲುವಾಗಿತ್ತು. ನಾನು ಈ ಕಡೆ ಊರಿಗೆ ಬಂದೆ, ಇವರು ಅಲ್ಲೇ ಉಳ್ಕೊಂಡ್ರು. ನಾನು ಅವತ್ತೇ ಹೇಳಿದೆ, ಅವಾಗ ನಮಗೇನು ಜಾಂಡೀಸ್ ಅಂತ ಗೊತ್ತಾಗಿದ್ದಿಲ್ಲ. ಊರಾಗ ತೋರಿಸೋಣ, ಮತ್ತು ನಮ್ಮದು ಇನ್ಶೂರೆನ್ಸ್ ಬೇರೆ ಐತ್ರಿ, ಇನ್ಶೂರೆನ್ಸ್ ಆಗುತ್ತೆ, ಅಲ್ಲಿ ಹೋಗೋಣ ಬಾ ಅಂತ ಭಾಳ ಇದು ಮಾಡಿದೆ. ಬೇಡ ಅಮಾಸೆ ಐತಿ, ಅದು ಇದು ಬೇಡ ಅಂತೇಳಿ ಇವ್ರ ಮನ್ಯಾಗ ನಮ್ಮ ಅತ್ತೆಯರೆಲ್ಲ ಅಂದರು, ಲೇಟ್ ಆಗೈತಿ, ಏನೇನು ಹಾಕಿರಿ ಬೇಡ ಇರ ಅಂತ ಅವ್ರಿಗೆ ಇಟ್ಕೊಂಡ್ರಿ. ಹಂಗಾರೆ ತೋರಿಸಿ ಕಳಿಸ್ರಿ ಅಂತ. ನಮಗೆ ಇಷ್ಟ ಆಗಿದೆ, ನಮ್ಗೆ ಗೊತ್ತಿರಲಿಲ್ಲ. ನಾನು ಈ ಕಡೆ ಊರಿಗೆ ಬಂದೆ. ಅಲ್ಲೇನಾಗೈತಿ, ನಾನು ಬಂದಮೇಲೆ ಅವರಿಗೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ರಾತ್ರಿ ತನ್ನ ಮನ್ವಿದ್ದಾಗ ಜೋರಾಗಿಬಿಟ್ಟಿದೆ, ಹೊಟ್ಟೆ ನೋವು ಮೊಮೆಂಟು ಅದು ಇದು ಜೋರಾದ ತಕ್ಷಣ ಎಲ್ಲ ಊರಿಗೆ ಕರ್ಕೊಂಡು ಹೋಗ್ಯಾರ. ಅಲ್ಲಿ ಊರಿಗೆ ಕರ್ಕೊಂಡು ಹೋದಾಗ ನಾವು ಹಾಸ್ಪಿಟ್ಲಿಗೆ ಇಲ್ಲಿ ಇಡೋಕ್ಕಾಗಲ್ಲ, ಅವ್ನಿಗೆ ತ್ರಾಸು ಭಾಳ ಐತಿ, ಮುಂದೆ ಹೋಗ್ರಿ ಅಂತ ಮುಂಡ್ರಿಗೆ ಸಿಟಿ ಅಲ್ಲಿ ಕಳ್ಸ್ಯಾರ. ರಾತ್ರಿ ಇವ್ರು ತಮ್ಮನ ಕರ್ಕೊಂಡು ಅಡ್ಡಾಡ್ರಿ. ಅವ್ನ ಎಂಗೇಜ್ಮೆಂಟ್ ಆಗೈತಲ್ಲ ಆ ಹುಡುಗನ ಅವತ್ತು ಪಾಪ ಅದಾವತ್ತು ಅಲ್ಲೇ ಅಡ್ಡಾಡೆಲ್ಲ ಸುಸ್ತಾಗಿತ್ತು ಕೆಲಸದಾಗ. ಅದ್ರಲ್ಲಿ ಮತ್ತು ಅನಿವಾರ್ಯತೆ ಹೋಗಬೇಕಾಗೈತಲ್ಲ ರೀ, ಗಾಡಿ ಮೇಲೆ ಹೋಗ್ಯಾರು. ರಾತ್ರಿ ಹೋಗಿ ಅಲ್ಲಿ ಅವಾಗ ಅಡ್ಮಿಟ್ ಇದ್ದು ಅವಾಗ ಅವ್ರು ಒಂದೇ ಸಲ ಎಲ್ಲ ಟೆಸ್ಟ್ ಕೊಟ್ಬಿಟ್ಟಾರೆ. ಒಂದು 2,000-3,000 ರೂಪಾಯಿ, ನನಗೇನು ಕರೆಕ್ಟಾಗಿ ಹೇಳಿಲ್ಲ ಇವಳು. ಅಷ್ಟು ಖರ್ಚು ಮಾಡಿ ಆದಮೇಲೆ ರಿಪೋರ್ಟ್ ಗೊತ್ತಾದ್ಮೇಲೆ ಜಾಂಡೀಸ್ ಅಂತ ಗೊತ್ತಾಗೈತಿ. ಆಮೇಲೆ ಅಲ್ಲಿ ಏನಾಗೈತೆ ಅಂತಂದ್ರೆ ನಾನು ಈಗ ನನಗೆ ಗೊತ್ತಿದ್ರ ಬಗ್ಗೆ ಕೇಳಿದೆ. ಬೆಳಗ್ಗೆ ಆದಮೇಲೆ ನೆಕ್ಸ್ಟ್ ನಾನು ವಿಡಿಯೋ ಮಾಡಕತ್ತಿ ಈಗ 2 ದಿವಸ ಆದ್ಮೇಲೆ ಮಾಡತ್ತೀನಿ ರೀ ನಂದು. ಇದ್ರ ಬಗ್ಗೆ ಹೇಳತ್ತೀನಿ ನಿಮಗೀಗ. ಏನಂತಂದ್ರೆ ಇಲ್ಲಿ ಎಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಸಣ್ಣರಿದ್ದಾಗ ಯಾರಿಗಾರ ಆತಂತಂದ್ರೆ, ಮತ್ತು ನಾನು ಆಜು ಬಾಜು ಎಲ್ಲ ನನ್ನ ಅಂಗಡಿ 108 ನಮ್ಮನೆ ಜನ ಬಂದಿರ್ತಾರೋ ಮಾತಾಡ್ತಿರ್ತಾರಲ್ಲ. ಈ ಕಾಮನಿ ಆದಾಗ ಗೌಟ ಔಷಧ ಕೊಡ್ತಾರೆ, ಅಂದ್ರೆ ಆಯುರ್ವೇದಿಕ್ ಅಂತೀವಿ. ಈಗೆಲ್ಲ ಸ್ಟೈಲಾಗಿ ಆಯುರ್ವೇದಿಕ್ ಅಂತಾರೆ. ಮೊದಲೆಲ್ಲ ನಮ್ಮ ಹಳ್ಳಿ ಸೈಡೆಲ್ಲ ಗೌಟ ಔಷಧ ಅಂತಾರೆ. ಗೌಟ ಔಷಧ ಕೆಲವೊಂದು ಕಡೆ ಕಣ್ಣಾಗೆ ಏನೋ ಔಷಧ ಹಾಕ್ತಾರೆ, ಕೆಲವೊಂದು ಕಡೆ ರಟ್ಟಿಗೆ ಬಳ್ಳಿ ಹಾಕ್ತಾರೆ, ಕೆಲವೊಂದು ಕಡೆ ಕೊಳ್ಳಿ ದಾರ ಕಟ್ತಾರೆ. ಈ ಥರ ಅವ್ರವ್ರ ತಕ್ಕಂತೆ ಇರ್ತಾವೆ ಆಯುರ್ವೇದಿಕ್ ಪದ್ಧತಿ ಒಳಗೆ ಅದಾವು. ನಾನು ಅದನ್ನು ಕೊಡ್ಸೋಣ ಅಂತಂದು ಇಲ್ಲೆಲ್ಲ ಜನ ಹಂಗೆ ಅಂತಂದ್ರೆ, ನಿಮ್ಗೆ ರೊಕ್ಕ ಏನು ಒತ್ತಾಕತ್ತವನ, ರೊಕ್ಕ ನಿಮ್ಗೆ ಹೆಚ್ಚಾಗ್ಯವನ, ಇಲ್ಲೇ ಕರ್ಕೊಂಬಂದು ತೋರಿಸ್ಬಿಡ ಅಂತೇಳಿ ನನಗೆ ಪರಿಚಯದವರು, ನಂಗೆ ಗೊತ್ತಿದ್ದವರೆಲ್ಲರೂ ಹಿಂಗೆ ಹೇಳಕತ್ತವರು. ನಾನು ಶಿಲ್ಪಾಗಿ ಹೇಳಿದೆ, ಇಲ್ಲೇ ಕರ್ಕೊಂಬರೋಣ ಆಯುರ್ವೇದಕ್ಕೆ ಕೊಡ್ಸೋಣ ಅಂತೇಳಿ. ಕೆಳಗೆ ಸಿಟ್ಟಾದ್ಲು, ನಿನಗೆ ಮಕ್ಕಳ ಮೇಲೆ ಅದು ಇಲ್ಲ ಇದು ಇಲ್ಲ ಹಂಗೆ ಹಿಂಗೆ ಈಗಿನೆಲ್ಲ ಯಾಕೆ ಅಲ್ಲಾಗದೀನಿ ನೀನು, ಅದು ಹೆಚ್ಚು ಕಮ್ಮಿ ಆತಂದ್ರೆ ಏನು ಅದು ಇದು ಅಂಥೇಳಿ. ಹಂಗಂತೇಳಿ ರೀಸೆಂಟಾಗಿ ನಾನು ಇಲ್ಲಿ ನೋಡಿರಿ, ನಮ್ಮ ಈ ಕಡೆ ಆಗಿತ್ತು ಇಂಥ ದಾರಿ ಎಲ್ಲ ಇಲ್ಲೇ ಹಾಕ್ತಾರೆ, ವಲ್ಲಭ ಚೌಕಡೆ ಹಾಕ್ತಾರೆ, ಇಲ್ಲಿ ಕಮನಿ ಬಳಿ ಹಾಕ್ತಾರೆ. ಆಮೇಲೆ ಸ್ಪೆಷಲ್ ಅಲ್ಲಿ ಹಾಕ್ತಾರೆ, ಲಕ್ಕುಂಡಿ ಒಳಗೆ ಹಾಕ್ತಾರೆ. ಲಕ್ಕುಂಡಿ ಮೊನ್ನೆ ನಿಧಿ ಸಿಕ್ಕೈತಲ್ಲ ಲಕ್ಕುಂಡಿ, ಅಲ್ಲಿ ಹಾಕ್ತಾರು. ಆಮೇಲೆ ಇವ್ರಾಗ ಹಾಕ್ತಾರೋ ಎಲ್ಲೆಲ್ಲಿಂದ ಬಂದು ಹಾಕ್ಸ್ಕೊಂಡು ಹೋಗ್ತಾರೋ. ಆದರೆ ಇವುಗಳ ನಂಬಲಿಲ್ಲ ಅದನ್ನು. ಮಕ್ಳ ಮೇಲೆ ಭಾಳ ಅಂದ್ರೆ ಭಾಳ ಲೋಭ ಅದ, ನಿಮ್ಗೆ ಗೊತ್ತೈತಿ. ಹೀಗಾಗಿ ನಮ್ಗೆ ಆಕೆಗೆ ವಾದ ವಿವಾದಗಳು ಇಷ್ಟೊಂದು ಜಗಳನ ಆಗಿಬಿಡ್ತಿರೋದು. ಅದಾದಮೇಲೆ ಇಲ್ಲೇ ತೋರಿಸೋಣ ಅಂತ ನಾನು ನಾನಲ್ಲಿ ಬರ್ತೀನಿ ಅಂತಂದರೆ ಬೇಡ ಮತ್ತು ನಾನು ಇಲ್ಲೇ ಕಟ್ಟು ತುಂಬು ಮಾಡೋ ರಗಡದಲ್ರ ಸಾಲವನ್ನು ಮಾಡ್ಕೊಂಡು ಮೈ ತುಂಬ ಅಂಗಡಿ ಬಂದು ಆಗೋರು ನಾನು ಓಡಿ ಬನ್ನಿ. ಅದಕ್ಕೆ ಹಿಂಗೆ ನಾಗತ್ತಾಳ್ರಿ, ನಾನು ಆಯುರ್ವೇದಕ್ಕೆ ತೋರ್ಸೋಣ ನಾನು ಅಂತೀನಿ, ಬೇಡ ಅಂತ ಅಲ್ಲಿ ತೋರ್ಸಕತ್ತಾಳು. ಅಲ್ಲಿ ಅಡ್ಮಿಂಟೂ ಇಲ್ಲ, ಹೋಗೋದು ಬರೋದು ಮಾಡಾಕತ್ತಾಳು. ನನಗೆ ಭಾಳ ಬೇಜಾರು ಅನ್ನಿಸ್ತು. ಆ ಹುಡುಗ ಮೊದಲ ಮನೆ ಶುಚಿ ಹಾಕ್ಬೇಕಾದ್ರೆ ಜಲ್ದಿ ನರ ಸಿಗಲಿಲ್ಲ ಅಂತ ನಮ್ಮ ಮನ್ವಿತ್ತಾಗ ಸ್ವಲ್ಪ ಫ್ಲವರ್ ಮಾತು ಹಂಗೆ ಹಾಳಾಗೋದಿದ್ದ. ಫೋನ್ ಮಾಡಿದಾಗೆಲ್ಲ ಹಿಂಗೆ ವಿಡಿಯೋ ಕಾಲ್ ಮಾಡಿರ್ತಾಳು. ಆಮೇಲೆ ಅವ್ರ ಅಕ್ಕ ಡಿಲಿವರಿ ಆಗೈತಲ್ಲ ರೀ, ಮನ್ಯಾಗ ಅದಾರ ಪಾಪ. ಅವ್ರ ಯಜಮಾನ್ರು ಇವ್ರು ಸೋದರ ಭಾಳ ಹೆಲ್ಪ್ ಮಾಡಾಕತ್ತಾರಲ್ಲ ದವಾಖಾನೆಗೆಲ್ಲ. ಹಿಂಗೆ ನಾನು ಅದಕ್ಕೆ ಬೇಡ, ಅವ್ರಿಗೆ ಮತ್ತೆ ತೊಂದರೆ ಕೊಡೋದು, ಇಲ್ಲೇ ಬಾ ಇಲ್ಲೇ ತೋರಿಸೋನು, ಇಲ್ಲಿ ಅಡ್ಮಿಟ್ ಇದ್ರು ನಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಅಕ್ಕದ, ಬಿಟ್ಟಿಲ್ಲ ಅಂದ್ರೆ ನಮ್ಮ ಆಯುರ್ವೇದಕ್ಕೆ ಕೊಡಿಸ್ಬಿಡೋಣ. ಇಲ್ಲೇನು ಸುಮ್ಮನೆ ಇಂಗ್ಲೀಷ್ ಮೆಡಿಸಿನ್ ಹತ್ತಿಲ್ಲ, ಆಮೇಲೆ ಸೈಡ್ ಎಫೆಕ್ಟ್ ಆಗ್ತಾವೆ. ಒಂದು ಕಟ್ ಪತ್ತೆ ಮಾಡಿಸಿ ಒಂದು 4 ದಿವಸ ಆರಾಮಾಗುತ್ತೆ. ಇಲ್ಲೇ ನಾನು ಆಯುರ್ವೇದಕ್ಕೆ ತೋರಿಸ್ತೀನಿ ಅಂತ ನಾನು ಅಂತೀನಿ. ನಾನು ಮಾತು ಕೇಳಿದ್ದಾರೆ ಅದು ಇದು ಅಂತ ಒಂದು ಗೊತ್ತಲ್ರಿ ಹೆಣ್ಮಕ್ಳು ಬುದ್ಧಿ ಹಿಂಗೆಲ್ಲ ಆಗಿ ಭಾಳ ಬೇಜಾರಾಗುತ್ತಾರೆ ಮಾತಾಡಿದ್ಲು. ಅಲ್ಲೇ ನೀವು ಬರೋಕ್ಕೆ ಹೋಗ್ಬೇಡ ನಾನು ಸಿಟ್ಟು ಮಾಡಿ ಬೆಳೆದ್ಬಿಟ್ಟೆ ರೀ. ಏನು ಮಾಡ್ತಾ ನೋಡ್ರಿ, ಬಂದ್ರೆ ಬಾರಿ ಬಿಟ್ಟರೆ ಬಿಡ ಅಂತ ಹೇಳ್ಬಿಟ್ಟು ನಿಮ್ಮ ಮಾತು ಕೇಳಿಕಂದ್ರೆ ಏನು ಮಾಡ್ಬೇಕು ರೀ. ಹಿಂಗೆ ಎಲ್ಲದಕ್ಕೂ ಒಟ್ಟು ನಾವು ಅವ್ರಿಗೆ ಮಕ್ಕಳನ್ನ ಅವ್ರಿಗೆ ಅಷ್ಟ ಮಕ್ಕಳಾಗಿರ್ತಾರೆ ಏನ್ರಿ, ಹೆಣ್ರಿಗೆ ಅಷ್ಟ, ಗಂಡು ಮಕ್ಳಿಗೆ ಮಕ್ಕಳು ಅಂತ ಅನ್ಸ್ಕೊಂಡಿರಂಗಿಲ್ಲ. ಅವ್ರು ಯಾವಾಗ ನೋಡ್ರಿ ಈ ಥರ ಮಾಡಿಬಿಡ್ತಾಳೆ. ನಂಗೆ ಭಾಳ ಬೇಜಾರಾಗ್ಬಿಡ್ತೈತಿ. ಹಿಂಗೆಲ್ಲ ಅದೇ ರೀ, ನೋಡೋಣ್ರಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಈಗ ಅಲ್ಲಿಂದ ತೋರ್ಸಾಕತ್ತೀವಿ. ನೀವು ಹೇಳ್ರಿ ಅದಕ್ಕೆ ನೀವು ಇದಕ್ಕೆ ಸಜೆಷನ್ ಕೊಡ್ರಿ. ಇಂಗ್ಲೀಷ್ ಮೀಡಿಯಮ್ ದವಾಖಾನೆ ತೋರ್ಸೋದು ಬೆಟ್ರು, ಈಗ ನಾರ್ಮಲಾಗಿ ದವಾಖಾನೆ ತೋರಿಸಿ ಹಿಂಗೆ ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದು ಬೆಟ್ರು, ಅಥವಾ ಈ ಕಾಮನಿಗೆ ಬಳ್ಳಿ ಹೊರಗಡೆ ಆಯುರ್ವೇದಿಕ್ ಹಾಕ್ಸಲ್ಲ ಅದು ಬೆಟ್ರು? ಯಾವ್ದು ಚಲೋ? ಸರ್ ನಿಮ್ಗೆ ಯಾರು ಆಗಿದ್ರೆ, ನಿಮ್ಮ ಮನೆಗೆ ಏನಾರು ಆಗಿದ್ರೆ ಗೊತ್ತಿರುತ್ತಾ? ನಿಮ್ಮ ಕಡೆಯಿಂದ ನಮ್ಮ ಸಜೆಷನ್ ಇದೊಂದು ನಮ್ಗೆ ಅಂತ ಕೇಳ್ಕೊತೀನಿ. ಯಾವ್ದು ಕರೆಕ್ಟ್ ನೀವು ಹೇಳ್ರಿ ನಮಗೀಗ ನಮ್ಮ ಸಿಚುವೇಶನ್ ಒಳಗೆ. ಅಲ್ಲಿ ಇದ್ಕೊಂಡು
ಸುಮ್ಮನೆ ಹೋಗೋದು ಬರೋದು ಮಾಡಿ ಅಲ್ಲಿ ಪತ್ತೆ ಮಾಡೋಕ್ಕಾಗಲ್ಲ ರೀ. ಕೂಡಿದ ಮನೆಯಲ್ಲೇ ಪತ್ತೆ ಮಾಡೋಕ್ಕಾಗಲ್ಲ ನನ್ನ ಸಿಮೆಂಟಿಗಿಲ್ಲ. ಯಾಕಂದ್ರೆ ಎಲ್ಲರೂ ಅವ್ರು ತಾರು ಬೇಕಾಗಿದ್ದೆಲ್ಲ ತಿಂತಾ ಇರ್ತಾರೆ. ಇವ್ನಿಗೆ ಅದು ಆಸೆ ಹುಟ್ಟುತ್ತೆ. ಮುದ್ದಾಂ ಪತ್ತೆ ಇದ್ದಾಗ ಮನುಷ್ಯಾಗ ಏನು ಬೇಕಂತ ತಿನ್ಬೇಕು ಅನ್ಸುತ್ತೆ ರೀ. ಹಾಗಾಗಿ ಇಲ್ಲೇ ಬಾ ಅನ್ನಕತ್ತೀನಿ. ಅದಕ್ಕೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ, ಆಯುರ್ವೇದಿಕ್ ಮೆಡಿಸಿನ್ ಕೊಡಿಸ್ಲೋ ಇದು ಅದನ್ನ ಇಂಗ್ಲೀಷ್ ಮೆಡಿಸಿನ ಕಂಟಿನ್ಯೂ ಮಾಡಿಸ್ಲೋ ಅಂತೇಳಿ. ಇಷ್ಟ ಇದು ಇವತ್ತಿನ ವಿಷಯ ಹಿಂಗಾಗಿತ್ತು. ಭಾಳ ಬೇಜಾರಾಗುತ್ತೆ. ನಮಗೆ ಯಾಕೆ ಹಿಂಗೆ ಆಗುತ್ತೆ ಅಂತೇಳಿ ಅದೇನು ಮಾಡೋಕ್ಕೆ ಬರಲ್ಲ ರೀ. ನಮ್ಮ ಕರ್ಮ ಧರ್ಮ ಅನಿವಾರ್ಯ. ಎಲ್ಲ ಮಕ್ಳು ನಾವು ಅಷ್ಟು ಈಜಿಯಾಗಿ ದೊಡ್ಡರಾಗಿರಂಗಿಲ್ಲ, ಎಲ್ಲನೂ ಅನುಭವಿಸಬೇಕು. ನಮ್ದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಐತಿ, ನೀವು ನೋಡಾಕತ್ತೀರಿ. ಹೇಳ್ಬೇಕು ಅನ್ನಿಸ್ತು ಇಷ್ಟು. ಏನು ರೀ ಯಾಕೆ ಮಾಡ್ಕೊಂಡು ಹೋಲ್ರಿ. ಈಗ ನನಗಂತೂ ತಲೆ ಕೆಟ್ಬಿಡ್ದಮ್ಮ ಟೆನ್ಷನ್ಗೆ. ಫ್ಯಾಮ್ಲಿ ನೋಡ್ಕೋಬೇಕು, ಈ ದುಡಿಮೆ ಆ ಕಡೆ ಈ ಥರ ಅಂದ್ರೆ ಮತ್ತು ಈ ಸೀರೆ ಬಿಸ್ನೆಸ್ ಒಂದು ಇದನ್ನು ಅಲ್ಲಿ ಇಲ್ಲಿ ಆರ್ಡರ್ ಹೇಳೋ ತಲೆ ಕೆಟ್ಟಿತ್ತು ನನಗೆ. ಅವಾಗ ಆಗಲ್ಲ. ಆದರೂ ಮತ್ತು ರೊಕ್ಕ ಹಾಕಿರ್ತಾರೆ ಪಾಪ ಹೆಚ್ಚು ಅಂತೇಳಿ ಈ ವಿಡಿಯೋ ನೋಡಿರಿ. 2 ದಿನದ ವಿಡಿಯೋ ಅದಾಯ್ತು ಹೆಚ್ಚು ಕಮ್ಮ. ನಾನು ಆವಾಗ ಕ್ಲಿಪ್ ತೊಗೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಏನಾದ್ರು ಮಿಸ್ಟೇಕ್ ಇದ್ರೆ ಕ್ಷಮಿಸ್ರಿ. ಆಮೇಲೆ ಒಂದು 5 ರಿಂದ 6 ಇದ್ದು ನಮ್ಮ ಆರ್ಡ್ರ್ ಇದ್ರು, ಸಾರಿ ಆರ್ಡರ್. ಅವ್ನು ಅಮೌಂಟ್ ಹಾಕ್ಸ್ಕೊಂಡ್ರೆ ಭಾಳ ದಿನ ಆಗಿತ್ತು. ಇವಳು ಮೇಲಿಂದ ಕಾಲ್ನು ಬರತ್ತಿದ್ವು, ನನಗೂ ಮೆಸೇಜ್ ಮಾಡಾಕತ್ತಿದ್ರು. ಹಾಗಾಗಿ ಅವನ ಆರ್ಡರ್ನೆಲ್ಲ ಇವತ್ತು ಹಾಕೀನಿ ರೀ. ಎಲ್ಲ ತಲುಪ್ತಾವೆ ಸದ್ಯದೊಳಗೆ. ನಿಮ್ಗೆ ನಾಳೆ ನೋಡೋರ್ಗೆ ಎಲ್ರಿಗೂ ತಲುಪ್ತಾವೆ. ಯಾರು ಸೀರೆ ಬುಕ್ ಮಾಡ್ಕೊಂಡಿರೋ ಅವನ್ನ. ನೀವು ಹಾಕಿರೋ ಅಮೌಂಟಿಗೆ ನಾವೆಂದೂ ಮೋಸ ಮಾಡೋಂಗಿಲ್ಲ. ನಂಬ್ಕೊಂಡು ಅಮೌಂಟ್ ಹಾಕಿರ್ತೀರಿ, ಗೊತ್ತು ಗುರಿ ಇಲ್ದನ ನೀವು ನಮ್ಗೆ ನೋಡಿರ್ತೀರಿ, ನಾವು ನಿಮ್ಗೆ ನೋಡಿರಂಗಿಲ್ಲ. ಆದರೂ ಒಂದು ನಂಬಿಕೆ ಮೇಲೆ ಅಮೌಂಟ್ ಹಾಕಿರ್ತಾರಲ್ಲ, ಅದಕ್ಕೆ ನಾವು ಜವಾಬ್ದಾರಾಗಿರ್ತೀವಿ. ಹಾಗಾಗಿ ಎಷ್ಟು ಕಷ್ಟ ಇದ್ದರೂ ಎಷ್ಟು ಬಿಜಿ ಇದ್ದರೂ ಕೂಡ ನಾನು ನಿನ್ನೆ ಎಲ್ಲರಿಗೂ ಎಷ್ಟು ಆರ್ಡ್ರ್ ಬಂದು ಎಲ್ಲ ಆರ್ಡ್ರ್ಗಳನ್ನ ತೊಗೊಂಡು ಹಾಕಿ ಬಂದೀನಿ ರೀ ಕೊರಿಯರಿಗೆ ಮತ್ತು ಪೋಸ್ಟಿಗೆ. ನಿಮಗೆ ಸದ್ಯದಲ್ಲೇ ತಲುಪ್ತಾವೆ ರೀ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೇನೆ ರೀ. ಥ್ಯಾಂಕ್ ಯು ಸೋ ಮಚ್. ನಂಬ್ಕೊಂಡು ಅವನು ಇಷ್ಟೊತ್ತನ ಹಾಕಿ ಬಂದಿರಿ ಎಲ್ಲನೂ.